ಸ್ಟೂಡೆಂಟ್ಸ್ ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ ಯಾರಾದರೂ ಇದ್ರೂ ಅವ್ರಿಗೆ ಹೇಳಿ. ಏನಂದರೆ ನಮ್ಮ ಒಂದು ಚಾನಲಲ್ಲಿ 5th to 12th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಒಂದು ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು FA ಪೇಪರ್ಸ್ ಆಗಿರ್ಬೋದು ಅಥವಾ SA1 SA2 ಪೇಪರ್ಸ್ ಆಗಿರ್ಬೋದು, ಆಮೇಲೆ ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಆಗಿರ್ಬೋದು, ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಇದೆಲ್ಲವನ್ನು ಸಹ ನಾವು ನಮ್ಮ ಒಂದು ಚಾನಲಲ್ಲಿ ಬಿಡ್ತೀವಿ. ಸೊ ವಿಡಿಯೋ ಮಾಡಿ ಬಿಡ್ತೀವಿ ನಾವು. ಸೊ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲನ್ನು ಅವ್ರಿಗೆ ಸಜೆಸ್ಟ್ ಮಾಡೋಕ್ಕೆ ಹೇಳಿ. ಹಾಗೆ 10th ಸ್ಟ್ಯಾಂಡರ್ಡ್ ಅವ್ರಿಗಂತೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸನ್ನೇ ನಾವು ಹೇಳ್ತೀವಿ. ಸೊ ನೀವೆಲ್ಲರೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಓದ್ತಾ ಇದ್ದರೆ 5th to 12th ಸ್ಟ್ಯಾಂಡರ್ಡ್ವರೆಗೆ ಅವ್ರಿಗೆ ನೀವು ಹೇಳೋದ್ರಿಂದ ನಮಗೆ ತುಂಬಾ ಉಪಕಾರ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ನಾನಿವಾಗ ಏನು ವಿಡಿಯೋ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, 10th ಸ್ಟ್ಯಾಂಡರ್ಡ್ ಪೇಪರನ್ನು ನಾನಿವಾಗ ಮಾಡ್ತಾಯಿದ್ದೀನಿ. ಸೊ 10th ಸ್ಟ್ಯಾಂಡರ್ಡ್ ಹಿಂದಿ ಲ್ಯಾಂಗ್ವೇಜ್, 3rd ಲ್ಯಾಂಗ್ವೇಜ್ ಹಿಂದಿ. ಸೊ ನೆನ್ಪಿಟ್ಕೊಳ್ಳಿ, ಇದು 3rd ಲ್ಯಾಂಗ್ವೇಜ್, ಮತ್ತು ಬೇರೆ ಏನೋ ಹುಡ್ಕೋಕ್ಕೆ ಹೋಗಬೇಡಿ, 2nd ಲ್ಯಾಂಗ್ವೇಜ್ ಕ್ವಶನ್ಸೇ ಇಲ್ವಲ್ಲ ಅಂತಂದ್ಬಿಟ್ಟು. ಸೊ 3rd ಲ್ಯಾಂಗ್ವೇಜ್ ಹಿಂದಿ. ಹಾಗೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 20 ಇರುತ್ತೆ. ಸೊ ಇದು 10th ಸ್ಟ್ಯಾಂಡರ್ಡ್ದು. ಹಾಗೆ ಈ ಪೇಪರ್ ಯಾವುದಪ್ಪ ಅಂದರೆ FA2 ಪೇಪರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. FA1 ಈಗ ಆಲ್ರೆಡಿ ಆಗಿದೆ, ನಮ್ಮ ಚಾನಲಲ್ಲಿ ಬಿಟ್ಟಿದ್ದೀನಿ FA1 ಪೇಪರನ್ನು. ಸೊ ನೋಡಿಲ್ಲ ಅಂದರೆ FA1 ಪೇಪರ್ಗೆ ಆನ್ಸರ್ಸನ್ನು ನೋಡ್ಕೊಳ್ಳಿ. ಬರೀ ಹಿಂದಿ ಪೇಪರಲ್ಲ, ನಾನು ಆಲ್ ಸಬ್ಜೆಕ್ಟ್ದು ಸಹ ಬಿಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ ಒಂದ್ಸಲಿ. ಸೊ ಬನ್ನಿ, ಹಾಗಾದರೆ ನಮ್ಮ ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಸ್ಟ್ನೇ ಮೇನಲ್ಲಿ ನೋಡ್ತಿದ್ದೀರಾ, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಅರ್ಥ ಆಗಿಲ್ಲ ಅನ್ಕೋತೀನಿ. ಸೊ ನಾನು ಇವಾಗ ನಿಮಗೆ ಹೇಳ್ತೀನಿ. ಸೊ ನೀವು ಏನು ಈ ಒಂದು ಒಂದನೇ ಪ್ರಶ್ನೆ ಆಗಿದ್ದರೆ ಅದಕ್ಕೆ ಉತ್ತರ ಏನು ಬರೀತೀರಾ, ನಿಮ್ಮ ಉತ್ತರ ಕಲ್ಲಾಗಿದ್ದರೆ ಸೊ ನೀವು ಅದ್ರ ಜೊತೆ ಅನ್ನೋದನ್ನು ಸೇರಿಸ್ಬಿಟ್ಟು ಬರೀಬೇಕು, ಕಲ್ಲ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಬರೆದ್ರೆ ಮಾತ್ರ ನಿಮಗೆ 1 ಅಂಕ ಪೂರ್ಣವಾಗಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ ಇದನ್ನು. ಹಾಗೆ ಒಂದನೇ ಪ್ರಶ್ನೆ ನೋಡೋಣ ಇವಾಗ. ಸೊ ನೋಡಿ, ಮೊದಲನೇ ಪ್ರಶ್ನೆ, ಆಜ್ ಶಬ್ದ ಕಾ ವಿಲೋಮ ರೂಪ ಹೈ ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆ ಗೊತ್ತಿದೆ. ಆ ಶಬ್ದದ ವಿಲೋಮ ರೂಪ ಯಾವುದು ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಆಪ್ಷನ್ A ಕಲ್, ಆಪ್ಷನ್ B ಪುರೇಸೋ ಪರೇಸೋ, ಆಪ್ಷನ್ C ಸುಬ, ಆಪ್ಷನ್ D ಶಾಮ್. ಸೊ ಇಷ್ಟರಲ್ಲಿ ಯಾವುದು ಉತ್ತರ ಸರಿಯಾಗಿದೆ ಅನ್ನೋದನ್ನು ಬರೀಬೇಕು. ಹಾಗೆ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ, ಸುನಾನಾ ಕಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ A ಸುನಾನಾ, ಆಪ್ಷನ್ B ಸುನ್ವಾನ, ಆಪ್ಷನ್ C ಸುನ್, ಆಪ್ಷನ್ D ಸುನೋ. ಸೊ ಇಷ್ಟರಲ್ಲಿ ಯಾವ ಉತ್ತರ ಸರಿ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ ನಿಮ್ಮ ಆನ್ಸರ್ ಶೀಟಲ್ಲಿ, ಅದು ನೀವು ಆಪ್ಷನ್ ಸಮೇತ. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ರಾಜ್ ಕಿಶೋರ್ ಮಜ್ದೂರೋಂಕೆ ನೇತಾ ಬಸಂತ್ ಅಂತ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಇದು ಅನುರೂಪತಾ ಪ್ರಶ್ನೆ, ಇದಕ್ಕೂ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಸೆಕೆಂಡ್ ಮೇನ್ ಬರೋಣ. ಸೊ ನೋಡಿ, ಸೆಕೆಂಡ್ ಮೇನಲ್ಲಿ ಏನೇನು ಪ್ರಶ್ನೆಗಳಿದೆ ಅನ್ನೋದನ್ನು. ಸೊ ನಾಲ್ಕನೇ ಪ್ರಶ್ನೆ, ಸುಖ್ ಕಿಸ್ಕಾ ಪಾಲನ್ ಪೋಷಣ್ ಕರ್ತಾ ಹೈ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ದೋಹೆ ಇಂದ ನಿಮಗೆ ಈ ಒಂದು ಪ್ರಶ್ನೆ ಬಂದಿದೆ. ಹಾಗೆ ನೆಕ್ಸ್ಟ್ 5th ಪ್ರಶ್ನೆ ನೋಡಿ, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಮೇ ಕಿತನೆ ಗ್ಯಾಸ್ ಹೈ ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ ನಿಮಗೆ ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಬಂದಿದೆ. ಹಾಗೆ 6th ಕ್ವಶನ್,
अब्दुल कलाम के बचपन में 3 ಪಕ್ಕೆ ದೋಸ್ತ್ ಕೌನ್ ಕೌನ್ ಥೇ ಅಂತ ಕೇಳಿದ್ದಾರೆ. ಸೊ ನೀವು ಅವರ ಫ್ರೆಂಡ್ಸ್ ಹೆಸರುಗಳನ್ನು ಬರೀಬೇಕಾಗುತ್ತೆ. ಸೊ ನೀವು ನೆನ್ಪಿಟ್ಕೊಂಡಿರಬೇಕು ಅವರ ಫ್ರೆಂಡ್ಸ್ ಹೆಸರುಗಳನ್ನ. ಸೊ ಆವಾಗ ನೀವು ಬರಿಬೋದು ಈಸಿಯಾಗಿ. ಹಾಗೆ ನೆಕ್ಸ್ಟ್ ಮೇನು 2-3 ವಾಕ್ಯೋं उत्तर लिखिए. ಸೊ 7th ಪ್ರಶ್ನೆ, ಅಂದರೆ ನಿಮಗೆ 2-3 ವಾಕ್ಯಗಳಲ್ಲಿ ಕನ್ನಡ ಯಾವ ರೀತಿ ಇರುತ್ತೋ ಅದೇ ರೀತಿ ಹಿಂದಿಯಲ್ಲೂ ಸಹ ಒಂದು ಪ್ರಶ್ನೆಗೆ ನಿಮಗೆ 2 ಅಂಕಗಳು ಸಿಗುತ್ತೆ. ಸೊ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅಂದರೆ ಟೋಟಲಾಗಿ 6 ಅಂಕಗಳು ನಿಮಗೆ ಈ ಒಂದು ಮೇನಲ್ಲಿ ಸಿಗುತ್ತೆ. ಸೊ ನೋಡ್ಕೊಳ್ಳಿ. 7th ಪ್ರಶ್ನೆ, ಪ್ರತಾಪ್ ರಾಜ್ಕಿಶೋರ್ ಕೆ ಘರ್ ಕ್ಯೋ ಆಯಾ ಅಂತ ಕೇಳಿದ್ದಾರೆ. ಸೊ 8ನೇ ಪ್ರಶ್ನೆ, ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ, ಆಶಿಯಮ್ಮ ಅಬ್ದುಲ್ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಆನ್ಸರ್ಸ್ ನಿಮಗೆ ಗೊತ್ತಿದೆ, ನೋಟ್ಸಲ್ಲಿ ಬರೆಸಿರ್ತಾರೆ ಟೀಚರ್ಸು. ಹಾಗೆ ನೆಕ್ಸ್ಟ್ ಮೇನು ದೋಹೆ ಕಾ ಭಾವಾರ್ಥ ಲಿಖಿಯೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಫೈನಲ್ ಎಕ್ಸಾಮ್ಗೂ ಬರುವಂತಹ ಪ್ರಶ್ನೆ. ಸೊ ನಿಮಗೆ ದೋಹೆ ಕೊಟ್ಬಿಟ್ಟು ಅದರ ಭಾವಾರ್ಥ ಬರೀರಿ ಅಂತ 3 ಮಾರ್ಕಿಗೆ ಕೊಡ್ತಾರೆ. ಸೊ ಇದು ಆಗಿರ್ಬೋದು ಕನ್ನಡ ಅನುವಾದ, ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಆರಾಮಾಗಿ ಬರೀಬೋದು. ಸೊ ನೀವು 3 ದೋಹೆಗಳನ್ನು ಕಲಿಬೇಕಾಗುತ್ತೆ. ಸೊ ಆ ದೋಹೆಗಳು ಯಾವ್ದ್ಯಾವುದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. 1, 3 ಮತ್ತು 5 ಈ 3 ದೋಹೆಗಳನ್ನು ಕಲೀರಿ. ಆ 3 ದೋಹೆಗಳ ಭಾವಾರ್ಥಗಳನ್ನು ಕಲೀರಿ. ಅಂದರೆ ನಿಮಗೆ 2 ಮತ್ತು 4 ಬರೋದಿಲ್ಲ. ಸೊ ಅದೆರಡನ್ನು ಸ್ಕಿಪ್ ಮಾಡಿ. ಈ 3 ನೀವು ಕಲೀಲೇಬೇಕು, ಇಂಪಾರ್ಟೆಂಟು. ನಿಮ್ಮ ಟೀಚರ್ಸ್ ಹೇಳಿರ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ನಿಮಗೆ ಹೇಳ್ತಿದ್ದೀನಿ, ಕಲೀರಿ. ಹಾಗೆ ನೆಕ್ಸ್ಟು ಲಾಸ್ಟ್ ಮೇನ್, ಕಿಸಿ ಏಕ್ ವಿಷಯ ಪರ್ ಪತ್ರ ಲಿಖಿಯೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನು ನೋಡ್ತಾ ಇದ್ದೀರಾ, ಈ ಪತ್ರ ನಿಮಗೆ 5 ಅಂಕಗಳಿದೆ. ಈ ಪತ್ರನೇ ನಿಮಗೆ ಫೈನಲ್ ಎಕ್ಸಾಮಲ್ಲಿ 5 ಅಂಕಗಳಿಗೂ ಸಹ ಬರುತ್ತೆ. ಪ್ರಿಪ್ರೇಟ್ರಿಯಲ್ಲಂತೂ ನಿಮಗೆ ಸೇಮ್ ಬಂದು ನಿಮಗೆ ಫೈನಲ್ ಎಕ್ಸಾಮಿಗೆ ಬರೋಷ್ಟರಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ, ಯಾವ ರೀತಿ ಪತ್ರನ ಬರೀಬೇಕು, ಪೂರ್ತಿ ಅಂಕಗಳನ್ನ ಯಾವ ರೀತಿ ಗಳಿಸ್ಬೇಕು ಅನ್ನೋದು. ಸೊ ನೋಡಿ, 11ನೇ ಪ್ರಶ್ನೆ, आपकी अस्वस्थ के कारण देते हुए ಪ್ರಧಾನಾಧ್ಯಾಪಕ ಕೆ ನಾಮ್ ಪರ್ ಚುಟ್ಟಿ ಪತ್ರ ಲಿಖಿಯೆ. ಸೊ ನಿಮಗೆ ಇದೆರಡರಲ್ಲಿ ಯಾವ ಪತ್ರ ಈಸಿ ಅಂದರೆ ಚುಟ್ಟಿ ಪತ್ರನೇ ಈಸಿ. ಸೊ ಇದು ನೀವು ಬರೆದ್ರೆ 5 ಅಂಕಗಳನ್ನ ಸಂಪೂರ್ಣವಾಗಿ ಗಳಿಸ್ಬೋದು. ಸೊ ನಿಮಗೆ ಸ್ವಲ್ಪ ಹಿಂದಿ ಬರುತ್ತೆ, ನನಗೆ ಹಿಂದಿ ಅರ್ಥ ಆಗುತ್ತೆ, ಹಿಂದಿ ಮಾತಾಡೋಕ್ಕೆ ಬರುತ್ತೆ, ನಾನು ಓನ್ ಸೆಂಟೆನ್ಸ್ ಮಾಡಬಲ್ಲೆ ಅಂತಂದರೆ ನೀವು ಅವಾಗ ಕೆಳಗಿನ ಪತ್ರವನ್ನು ಬರೀಬೋದು. ಅಪ್ನೆ ಜನ್ಮ ದಿವಸ್ ಪರ್ ನಿಮಂತ್ರಣ ದೇತೆ ಹುಯೆ ಮಿತ್ರ ಕೆ ನಾಮ್ ಪತ್ರ ಲಿಖಿಯೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಫ್ರೆಂಡ್ಗೆ ಒಂದು ಲೆಟ್ರನ್ನು ಬರೀಬೇಕು. ಸೊ ಇದು ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಹಿಂದಿ ಬರೆದಿರೋ ಇರೋರಿಗೆ. ಸೊ ನೀವು ಫಾರ್ಮಲ್ ಲೆಟರನ್ನೇ ಟ್ರೈ ಮಾಡ್ಬೋದು. ಸೊ ಈ ಒಂದು ಟ್ರಿಕ್ಸನ್ನು ನೆನ್ಪಿಟ್ಕೊಂಡು ನಿಮ್ಮ ಎಕ್ಸಾಮಲ್ಲೂ ಸಹ ಉಪಯೋಗ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದಾರ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸನ್ನು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.